28ನೇ ಪ್ರಶ್ನೆ ಗಮನಿಸಿ. ಒಂದು ಗೋಪುರ ಮತ್ತು ಕಟ್ಟಡವು ಸಮತಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿದೆ. ನೆಲದ ಮೇಲಿನ ಒಂದು ಬಿಂದುವಿನಿಂದ ಹಾಗೂ ಕಟ್ಟಡದ ತುದಿಯಿಂದ ಗೋಪುರದ ತುದಿಗೆ ಉನ್ನತ ಕೋನವು ಕ್ರಮವಾಗಿ 30 ಡಿಗ್ರಿ ಮತ್ತು 60 ಡಿಗ್ರಿ ಆಗಿದೆ. ಸೊ ಇಲ್ಲಿ ಎ ಬಿ ಏನಾಗಿದೆ ಹೇಳಿ? ಎ ಬಿ ಗೋಪುರದ ಎತ್ತರ. ಸೊ ಇಲ್ಲಿ ಡಿಇ ಏನಾಗಿದೆ? ಕಟ್ಟಡದ ಎತ್ತರ. ಸೊ ಇಲ್ಲಿ ಸಿ ಬಿಂದುವಿನಿಂದ ಗೋಪುರದ ತುದಿಯನ್ನ ನೋಡಿದಾಗ ಉನ್ನತ ಕೋನ ಎಷ್ಟು? 30 ಡಿಗ್ರಿ ಆದ್ರೆ ಡಿಇ ಅನ್ನೋದೇನಾಯ್ತು ಹೇಳಿ? ಕಟ್ಟಡದ ಎತ್ತರ. ಈ ಕಟ್ಟಡದ ತುದಿಯಿಂದ ಗೋಪುರದ ಎತ್ತರವನ್ನ ನೋಡಿದಾಗ ಉಂಟಾಗುವ ಕೋನ 60 ಡಿಗ್ರಿ. ಆದರೆ ಈ ಕಟ್ಟಡದ ಎತ್ತರ ಎಷ್ಟಿದೆ ಮಕ್ಕಳೇ? 10 ಮೀಟರ್. ಅದೇ ರೀತಿ ಗೋಪುರದ ಪಾದದಿಂದ ಬಿಂದುಗಳಿಗೆ ಇರುವ ದೂರ, ಸೊ ಇದೇನಾಗಿದೆ? ಸಿ ಬಿಂದುವಿಗೆ ಇರುವ ದೂರ 30√3 ಮೀಟರ್ ಆಗಿದೆ. ಸೊ ಈಗ ನಾವೇನ್ ಮಾಡ್ಬೇಕು? ಗೋಪುರ ಮತ್ತು ಕಟ್ಟಡದ ಪಾದಗಳ ನಡುವಿನ ದೂರ, ಸೊ ಗೋಪುರ ಮತ್ತು ಕಟ್ಟಡದ ಪಾದ, ಸೊ ಇವುಗಳ ನಡುವಿನ ದೂರ ಬಿಇ ಮತ್ತು ಗೋಪುರ ಮತ್ತು ಕಟ್ಟಡಗಳ ತುದಿಗಳ ನಡುವಿನ ದೂರ ಅಂದ್ರೆ ಎಡಿ. ಸೊ ಬಿಇ ಮತ್ತು ಎಡಿಯ ಅಂತರವನ್ನ ಹೇಳ್ಬೇಕಾಗಿದೆ ನಾವು. ಸೊ ಇಲ್ಲಿ ನೋಡಿ, ಮೊದಲನೇದಾಗಿ ತ್ರಿಭುಜ ಎ ಬಿ ಸಿ ಅನ್ನ ನೋಡಿ. ತ್ರಿಭುಜ ಎ ಬಿ ಸಿ ಅನ್ನ ನೋಡಿ. ಸೊ ಈ ಎ ಬಿ ಸಿ ತ್ರಿಭುಜದಲ್ಲಿ ಕೋನ 30 ಡಿಗ್ರಿ ಮತ್ತು ಸಿ ಬಿ ಬಾಹುವಿನ ಅಳತೆ ಗೊತ್ತಿದೆ. ಸೊ ಇದು ಎರಡರ ಸಹಾಯದಿಂದ ನಾವೇನ್ ಮಾಡ್ಬೋದು? ಈ ಎ ಬಿ ಬಾಹುವಿನ ಅಳತೆಯನ್ನ ಹೇಳ್ಬೋದು ಅಲ್ವಾ? ಸೊ ಎ ಬಿ ಬಾಹುವಿನ ಅಳತೆ ಹೇಳಿದ್ರೆ, ಸೊ ನಾವೇನ್ ಮಾಡ್ಬೋದು? ಎ ಬಿ ಬಾಹುವಿನ ಅಳತೆಯಲ್ಲಿ ಪಿ ಬಿ ಅನ್ನ ಮೈನಸ್ ಮಾಡಿದಾಗ ನಮ್ಗೆ ಏನ್ ಸಿಗತ್ತೆ? ಎ ಪಿ ಸಿಗತ್ತೆ ಅಲ್ವಾ? ಸೊ ಎ ಪಿ ಸಿಗತ್ತೆ. ಸೊ ಇಲ್ಲಿ ಎ ಪಿ ಡಿ ತ್ರಿಭುಜವನ್ನ ಕನ್ಸಿಡರ್ ಮಾಡಿದ್ರೆ ಎ ಪಿ ಮತ್ತು 60 ಡಿಗ್ರಿ ಈ ಕೋನಗಳ ಸಹಾಯದಿಂದ ಏನ್ ಮಾಡ್ಬೋದು ಮಕ್ಕಳೇ? ನಾವು ಎ ಡಿ ಬಾಹುವಿನ ಅಳತೆಯನ್ನ ಹೇಳ್ಬೋದು ಅಲ್ವಾ? ಇಷ್ಟೇ. ಸೊ ಯಾವುದರ ಸಹಾಯದಿಂದ ನೀವು ಯಾವ ಒಂದು ಬಾಹುಗಳ ಅಳತೆ ಅಥವಾ ಇದರ ಉದ್ದವನ್ನ ಹೇಳ್ಬೋದು ಅನ್ನೋದನ್ನ ಫಸ್ಟ್ ನೀವು ಯೋಚನೆ ಮಾಡ್ಬೇಕಾಗತ್ತೆ. ಓಕೆ. ಸೊ ಈಗ ನಾವೇನ್ ಮಾಡೋಣ? ಕೊಟ್ಟಿರುವ ಅಂಶಗಳನ್ನ ಬರೆದುಕೊಳ್ಳೋಣ. ಗೋಪುರದ ಪಾದದಿಂದ ಬಿಂದುವಿಗೆ ಇರುವ ದೂರ ಬಿಸಿ ಅಲ್ವಾ? ಗೋಪುರದ ಪಾದದಿಂದ ಬಿಸಿಗೆ ಇರುವ ದೂರ ಎಷ್ಟು? 30√3 ಮೀಟರ್ ಇದೆ. ಸೊ ಇಲ್ಲಿ ಫಸ್ಟ್ ಪ್ರಶ್ನೆಯನ್ನ, ಹೇಳಿಕೆಯನ್ನ ಸರಿಯಾಗಿ ನೋಡ್ಕೊಂಡು ಕೊಟ್ಟಿರುವ ಚಿತ್ರದಲ್ಲಿ ಯಾವ್ಯಾವ ಅಂಶಗಳಿದೆ ಅನ್ನೋದನ್ನ ಸರಿಯಾಗಿ ಗಮನವಿಟ್ಟು ನೋಡ್ಬೇಕು ಮಕ್ಕಳೇ. ಓಕೆ. ಸೊ ಈಗ ಕಟ್ಟಡದ ಎತ್ತರವನ್ನ ಕೊಟ್ಟಿದ್ದಾರೆ. ಯಾವುದು? ಡಿಇ ಅಲ್ವಾ? ಇಸ್ ಈಕ್ವಲ್ ಟು ಎಷ್ಟಿದೆ ಮಕ್ಕಳೇ? 10 ಮೀಟರ್ ಇದೆ. ಸೊ ಈಗ ನಾವೇನ್ ಫೈಂಡ್ ಔಟ್ ಮಾಡ್ಬೇಕಾಗಿದೆ? ಗೋಪುರ ಮತ್ತು ಕಟ್ಟಡದ ಪಾದಗಳ ನಡುವಿನ ದೂರ ಅಂದ್ರೆ ಎ ಬಿ ಮತ್ತು ಡಿಇ. ಸೊ ಇದರ ಪಾದ ಏನಾಯ್ತು? ಬಿ ಮತ್ತು ಇ. ಇವುಗಳ ನಡುವಿನ ದೂರವನ್ನ ಹೇಳ್ಬೇಕು. ಅಂದ್ರೆ ಯಾವ್ದಾಯ್ತು ಹೇಳಿ? ಬಿಇ. ಸೊ ಇದರ ನಡುವಿನ ದೂರವನ್ನ ಹೇಳ್ಬೇಕು. ಅದೇ ರೀತಿ ಅವುಗಳ ತುದಿಗಳ ನಡುವಿನ ದೂರ ಅಂದ್ರೆ ಗೋಪುರ ಮತ್ತು ಕಟ್ಟಡದ ತುದಿಗಳ ನಡುವಿನ ದೂರ ಅಂದ್ರೆ ಎಡಿ ಅಲ್ವಾ? ಸೊ ಎಡಿಯನ್ನ ಕೂಡ ಹುಡುಕ್ಬೇಕಾಗಿದೆ. ಸೊ ನಾವೇನ್ ಮಾಡೋಣ ಈಗ? ತ್ರಿಭುಜ ಎ ಬಿ ಸಿ ಅಲ್ಲಿ ಸೊ ಈ ಥೀಟಾ 30 ಡಿಗ್ರಿಗೆ ಅಭಿಮುಖ ಬಾಹು ಎ ಬಿ ಆದರೆ ಪಾರ್ಶ್ವಬಾಹು ಬಿ ಸಿ ಆಗತ್ತೆ. ಸೊ ಈಗ ಏನ್ ಮಾಡೋಣ? ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಏನಾಗತ್ತೆ? ಎ ಬಿ ಡಿವೈಡೆಡ್ ಬೈ ಬಿ ಸಿ ಆಗತ್ತೆ ಮಕ್ಕಳ. ಸೊ ಟ್ಯಾನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಏನಾಗತ್ತೆ? ಎ ಬಿ ಡಿವೈಡೆಡ್ ಬೈ ಬಿ ಸಿ ಅಳತೆ ಎಷ್ಟಿದೆ? 30√3.
ಸೊ tan 30 ಡಿಗ್ರಿ ಏನಾಗುತ್ತೆ ಮಕ್ಕಳೇ 1/√3 ಇಸ್ ಈಕ್ವಲ್ ಟು AB ಡಿವೈಡೆಡ್ ಬೈ 30√3 ಆಗುತ್ತೆ. ಸೊ ಇದೇನಾಗುತ್ತೆ ಹೇಳಿ, AB ಈಕ್ವಲ್ ಟು ಏನಾಗುತ್ತೆ 30√3 ಡಿವೈಡೆಡ್ ಬೈ √3. ಸೊ ಇದೇನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. AB ಈಕ್ವಲ್ ಟು ಏನಾಗುತ್ತೆ ಹೇಳಿ 30 ಮೀಟರ್. ಹಾಗಾದ್ರೆ ನಿಮ್ಗೆ AB ಅಳತೆ ಗೊತ್ತಾಯ್ತು, ಎಷ್ಟು 30 ಮೀಟರ್ ಅಲ್ವಾ ಟೋಟಲ್. ಸೊ ಇದು ಟೋಟಲ್ 30 ಮೀಟರ್ ಅಂತ ಗೊತ್ತಾಯ್ತು. ಸೊ ಈಗ DE ಏನಾಗಿದೆ ಹೇಳಿ 10 ಮೀಟರ್ ಇದೆ. ಹಾಗಾದ್ರೆ PB ಏನಾಗತ್ತೆ, ಇದು ಕೂಡ 10 ಮೀಟರ್ ಇರುತ್ತೆ. ಅಭಿಮುಖ ಬಾಹುಗಳು ಸಮನಾಗತ್ತೆ. ಹಾಗಾಗಿ ಇಲ್ಲಿ PB ಕೂಡ ಏನಾಗತ್ತೆ ಮಕ್ಕಳೇ 10 ಮೀಟರ್ ಆಗತ್ತೆ. ಹಾಗಾದ್ರೆ ನಾವಿಲ್ಲಿ AB ಮೈನಸ್ PB ಮಾಡಿದಾಗ ಏನ್ ಸಿಗತ್ತೆ, AP ಸಿಗತ್ತೆ ಅಲ್ವಾ. ಸೊ ಈಗ ಏನ್ ಮಾಡೋಣ ನಾವು, AP ಇಸ್ ಈಕ್ವಲ್ ಟು AB ಮೈನಸ್ PB ಅನ್ನ ಮಾಡೋಣ. ಸೊ ಇಲ್ಲಿ AB ಎಷ್ಟಿದೆ 30 ಮೈನಸ್ PB ಎಷ್ಟಿದೆ 10. ಓಕೆ, ಸೊ 10. ಸೊ ಇದೇನಾಗುತ್ತೆ 20 ಮೀಟರ್. ಹಾಗಾಗಿ ನಮ್ಗೆ AP ಎಷ್ಟು ಬಂದಿದೆ ಮಕ್ಕಳೇ 20. ಟೋಟಲ್ ಎಷ್ಟಿದೆ 30 ಮೀಟರ್ ಇದೆ. ಸೊ ಈಗ ನಾವೇನ್ ಮಾಡೋಣ, ತ್ರಿಭುಜ APD ಅನ್ನ ತಗೊಳ್ಳೋಣ. ಸೊ ತ್ರಿಭುಜ APD ಯಲ್ಲಿ tan ಥೀಟಾ, ಸೊ ಏನಾಗತ್ತೆ ಹೇಳಿ tan 60 ಡಿಗ್ರಿ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು. ಸೊ ಇಲ್ಲಿ AP ಡಿವೈಡೆಡ್ ಬೈ ಏನಾಗತ್ತೆ PD ಆಗತ್ತೆ. ಸೊ tan 60 ಡಿಗ್ರಿ is equal to AP is 20 divided by PD. ಸೊ ಇಲ್ಲಿ tan 60 ಡಿಗ್ರಿ ಏನಾಗುತ್ತೆ ಹೇಳಿ √3 is equal to 20 divided by PD ಆಗತ್ತೆ. ಸೊ PD is equal to ಏನಾಗುತ್ತೆ ಹೇಳಿ 20 divided by √3. 20 divided by √3. ಸೊ ಇಲ್ಲಿ PD ಗೊತ್ತಾಯ್ತು ಎಷ್ಟು 20 divided by √3. ಸೊ PD 20 divided by √3 ಆದ್ರೆ BE ಕೂಡ ಏನಾಗತ್ತೆ 20 divided by √3 ಆಗತ್ತೆ. ಹಾಗಾಗಿ ನಮ್ಗೆ ಇಲ್ಲಿ BE ಕೂಡ ಗೊತ್ತಾಗಿದೆ, PB ಕೂಡ ಗೊತ್ತಾಗಿದೆ, DE ಆಲ್ರೆಡಿ ಎತ್ತರವನ್ನ ಕೊಟ್ಟಿದ್ದಾರೆ. ಅದೇ ರೀತಿ PD ಅಳತೆ ಕೂಡ ಗೊತ್ತಾಯ್ತು. ಸೊ ನಾವೀಗ AD ಅಳತೆಯನ್ನ ಹೇಳಬೇಕು ಅಲ್ವಾ. ಸೊ AD ಅಳತೆ, ಸೊ ಇಲ್ಲಿ ಗೋಪುರದ ಮತ್ತು ಕಟ್ಟಡದ ಪಾದಗಳ ನಡುವಿನ ಅಂತರ ಎಷ್ಟು ಬಂದಿದೆ 20√3 ಮೀಟರ್. ಸೊ ಒಂದನ್ನ ಕಂಡು ಹಿಡಿದ್ವಿ. ಸೊ ಈಗ ನಾವೇನ್ ಮಾಡ್ಬೇಕಾಗಿದೆ, ಅವುಗಳ ತುದಿಗಳ ನಡುವಿನ ದೂರವನ್ನ ಹೇಳ್ಬೇಕು. ಹಾಗಾಗಿ ನಾವೇನ್ ಮಾಡೋಣ, ತ್ರಿಭುಜ APD ಅನ್ನ ತಗೊಳ್ಳೋಣ. ಸೊ ತ್ರಿಭುಜ APD ಅಲ್ಲಿ, ಸೊ ಇಲ್ಲಿ ನೋಡಿ APD ತ್ರಿಭುಜದಲ್ಲಿ ನಮಗೆ AD ಬಾಹುವಿನ ಅಳತೆ ಬೇಕು. ಅಂದ್ರೆ ಅವುಗಳ ತುದಿಗಳ ನಡುವಿನ ಅಂತರ ಬೇಕು. ಸೊ AD ಬೇಕಾಗಿರೋದ್ರಿಂದ ನಾವೇನ್ ಮಾಡ್ಬೇಕು ಮಕ್ಕಳೇ, AP ಬಾಹು ಡಿವೈಡೆಡ್ ಬೈ AD ಅನ್ನ ಕನ್ಸಿಡರ್ ಮಾಡ್ಬೇಕು. ಯಾಕಂದ್ರೆ ಸೊ ಇಲ್ಲಿ ನಮಗೆ ಬೇಕಾಗಿರೋದು AD ವಿಕರಣದ ಉದ್ದ ಬೇಕಾಗಿದೆ. ಹಾಗಾಗಿ ನಾವೇನ್ ಮಾಡ್ಬೇಕು ಮಕ್ಕಳೇ, ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರಣ ಮಾಡಿದಾಗ ನಮ್ಗೆ ಸಿಗತ್ತೆ ಈ ಒಂದು ವಿಕರಣದ ಉದ್ದ. ವಿಕರಣ ಯಾವುದಕ್ಕೆ ಸಮನಾಗತ್ತೆ ಮಕ್ಕಳೇ, ಈ ಒಂದು ಅವುಗಳ ಗೋಪುರ ಮತ್ತು ಕಟ್ಟಡದ ನಡುವಿನ ತುದಿಗಳ ಅಂತರಕ್ಕೆ ಸಮನಾಗತ್ತೆ. ಹಾಗಾಗಿ ನಾವಿಲ್ಲಿ ತ್ರಿಕೋನಮಿತಿಯಲ್ಲಿ ಸೈನ್ ಥೀಟಾವನ್ನ ಬಳಸಬೇಕು. ಸೊ ಸೈನ್ ಥೀಟಾ ಏನಾಗತ್ತೆ ಹೇಳಿ, ಸೈನ್ ಥೀಟಾ ಇಸ್ ಈಕ್ವಲ್ ಟು ಏನಾಗತ್ತೆ AP ಡಿವೈಡೆಡ್ ಬೈ AD ಅಲ್ವಾ. ಸೊ AP ಡಿವೈಡೆಡ್ ಬೈ AD ಆಗತ್ತೆ. ಹಾಗಾಗಿ ಇಲ್ಲಿ ಸೈನ್ 60 ಡಿಗ್ರಿ ಈಕ್ವಲ್ ಟು 20 divided by AD.
ಸೊ ಸೈನ್ 60 ಡಿಗ್ರಿ ಅಂದ್ರೆ ಏನಾಗುತ್ತೆ ಹೇಳಿ, √3 ಡಿವೈಡೆಡ್ ಬೈ 2 ಆಗುತ್ತೆ. ಸೊ ಇಲ್ಲಿ 20 ಡಿವೈಡೆಡ್ ಬೈ AD. ಸೊ AD ಈಕ್ವಲ್ ಟು ಏನಾಗುತ್ತೆ, 40 ಡಿವೈಡೆಡ್ ಬೈ √3 ಆಗುತ್ತೆ, √3 ಮೀಟರ್. ಸೊ ಇದೇನಾಯ್ತು ಹೇಳಿ, ಅವುಗಳ ತುದಿಗಳ ನಡುವಿನ ದೂರ. ಓಕೆ, 40 ಡಿವೈಡೆಡ್ ಬೈ √3 ಮೀಟರ್.